ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆಯುತ್ತಿರುವಂತಹ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಯಾವುದೇ ಭಾಷೆಯು ಉಳಿಯಬೇಕೆಂದರೆ ಕೇವಲ ಸಾಹಿತ್ಯ ಸಮ್ಮೇಳನಗಳು ಅಥವಾ ಯಾವುದೇ ಒಂದು ಪ್ರಶಸ್ತಿಗಳು, ಲೇಖನಗಳು, ಹಾಗೆ ನಿಯತಕಾಲಿಕೆಗಳು ಇವುಗಳಿಂದ ಮಾತ್ರ ಉಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಈ ಭಾಷೆಯನ್ನು ಬಳಸುವವರ ಸಂಖ್ಯೆಯು ಕಡಿಮೆಯಾದರೆ ಅದು ಆ ಒಂದು ಭಾಷೆ ಅವಸಾನಕ್ಕೆ ದೂಡಲ್ಪಡುತ್ತದೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಸ್ನೇಹಿತರೆ, ಎಂತಹ ಅರ್ಥಗರ್ಭಿತ ಸಂದೇಶ ಇದಲ್ವಾ. ನಾವು ಸಾಹಿತ್ಯ ಸಮ್ಮೇಳನ ಮಾಡ್ತೇವೆ. ಈಗ ನಡೀತಾ ಇದೆ ವಿಜಯಪುರದಲ್ಲಿ. ಹಾಗೆ ಈಗ ತಾನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಮುಗಿದಿದೆ. ಏನೇ ಮಾಡಿದ್ರೂ ಕೂಡ ಸರ್ಕಾರಗಳು ಒಂದಿಷ್ಟು ಅನುದಾನ ಅಂತ ಹೇಳಿ ಬಿಡುಗಡೆ ಮಾಡ್ತವೆ ಆ ಭಾಷೆಯ ಅಭಿವೃದ್ಧಿಗಾಗಿ ಅಥವಾ ಆ ಭಾಷೆಯ ಬಗ್ಗೆ ಒಂದಷ್ಟು ಅಭಿಮಾನವನ್ನು ಬೆಳೆಸಬೇಕು ಅನ್ನುವಂತಹ ಉದ್ದೇಶದಿಂದ. ಆದರೆ ನಾವು ಆ ಭಾಷೆಯನ್ನು ಬಳಸ್ತಾ ಇದ್ದರೆ ಅದು ಹೇಗೆ ತಾನೇ ಅದನ್ನು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಭಾಷೆ ಬೆಳೆಸಿ ಅಂತ ಹೇಳೋದು ಒಂದು ಬಾಯಿ ಮಾತಲ್ಲಿ ಹೇಳೋದರಿಂದ ಏನು ಪ್ರಯೋಜನ ಇದೆ ಅಲ್ವಾ. ಹಾಗೆ ನಾವು ಕೇವಲ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಬಿಟ್ರೆ ನಮ್ಮ ಭಾಷೆ ಉಳಿಯುತ್ತಾ? ಹಾಗಾದರೆ ಇಲ್ಲ ಅಲ್ವಾ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಅಥವಾ ಅವರವರ ಒಂದು ಮಾತೃಭಾಷೆಗಳು ಏನಿರುತ್ತೆ ಆ ಭಾಷೆಗಳಿಗೆ ಸರ್ಕಾರ ಇರ್ಬೋದು, ಯಾವುದೇ ಒಂದು ಸಂಸ್ಥೆಗಳು ಮಾನ್ಯತೆಯನ್ನು ಕೊಡಬೇಕಾಗಿದೆ. ಆ ಮಾನ್ಯತೆಗಳು ಇಲ್ಲದೆ ಇದ್ದರೆ ನಾವು ಯಾವ ಭಾಷೆಯನ್ನು ಕಲಿತರೂ ಕೂಡ ಏನು ಪ್ರಯೋಜನವೇ ಇರೋದಿಲ್ಲ. ಹಾಗಾಗಿ ನಾವು ಹೆಚ್ಚಾಗಿ ನಮ್ಮ ಮಾತೃಭಾಷೆಯನ್ನು ಬಳಸೋದಕ್ಕೆ ನಾವು ಹಿಂಜರಿಬಾರ್ದು. ನಾವು ಈಗ ಉದಾಹರಣೆಗೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಬೆಂಗಳೂರಿಗೆ ಹೋದಾಗ ಏನಾಗುತ್ತೆ, ಒಂದಷ್ಟು ಭಾಷೆಗಳು ಮಾತಾಡುವವರು ಇರ್ತಾರೆ. ಕನ್ನಡ ಬಂದರೂ ಕೂಡ ಕೆಲವರು ಕನ್ನಡದಲ್ಲಿ ಮಾತಾಡೋದಿಲ್ಲ. ಅಂತಹ ಸನ್ನಿವೇಶಗಳನ್ನು ನೆನಪು ಮಾಡಿಕೊಂಡಾಗ ಭಾಷೆ ಬಂದರೂ ಕೂಡ ಮಾತಾಡದೇ ಇದ್ದರೆ ಅದು ಅವಸಾನ, ಅಂದರೆ ಆ ಭಾಷೆಯ ಅಂತ್ಯ ಅಂತಲೇ ಅರ್ಥ ಅಲ್ವಾ. ನೀವೇನಂತೀರಾ? ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ಚಾನಲ್ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂತಹ ಸೂಕ್ಷ್ಮ ವಿಷಯಗಳ ಬಗ್ಗೆ ಯಾರೂ ಕೂಡ ಬೆಳಕು ಚೆಲ್ಲೋದಿಲ್ಲ. ಹಾಗಾಗಿ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಇನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.